ಇರೋದು ಹತ್ತಿಯಿಂದ ಬತ್ತಿ ಮಾಡುವಂತ ಮಸೀನ್. ಈ ತರ ನೀಟಾಗಿ ರೆಡಿ ಮಾಡಿ ನೀವು ಮಾರ್ಕೆಟ್ ಅಲ್ಲಿ ಕೊಟ್ರೆ ಬೈಬ್ಯಾಕ್ ನಿಮ್ಗೆ 300 ಇಂದ 400 ರೂಪಾಯಿವರೆಗೂ ಕೊಡ್ತಾರೆ. ಇಲ್ಲಿ ಬಂದು ನೀವು ಸೇಲ್ ಮಾಡಿದ್ರೆ ನಾವು 1000 ರೂಪಾಯಿಗೆ ಕೆಜಿ ತಗೊಂತಿದೀವಿ ಸರ್. 1000 ರೂಪಾಯಿ 1 ಕೆಜಿ? 1 ಕೆಜಿ ಸರ್. ಅಂದ್ರೆ ದಿನಕ್ಕೆ 1000 ರೂಪಾಯಿ ದುಡಿಮೆ. ದಿನಕ್ಕೆ 1000 ರೂಪಾಯಿ ಆದ್ರೆ 1 ತಿಂಗಳಿಗೆ 30,000 ರೂಪಾಯಿ ಆರಾಮಾಗಿ ಬೈಬ್ಯಾಕ್ ಅಗ್ರಿಮೆಂಟ್ ಅಂತ ನಾವ್ ಇಲ್ಲಿ ಮಾಡ್ಕೊಂಡಿದೀವಿ ನೋಡಿ ಸರ್. ಬೈಬ್ಯಾಕ್ ಅನ್ನೋದು ಮೋಸ ಅಲ್ಲ ಸರ್, ಅದೊಂದು ಸಪೋರ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ 1 ವರ್ಷ ಆದ್ಮೇಲೆ ನಾವು ಮತ್ತೆ ರಿನ್ಯೂವಲ್ ನಿಮ್ಗೆ ಮಾಡ್ಕೊಡ್ತೀವಿ ಸರ್. ಈ ಮಷೀನ್ ಇದೆಯಲ್ಲ, ಇದು ಮನೆಯಲ್ಲಿ ಕುತ್ಕೊಂಡು ಮಕ್ಳು ನೋಡ್ಕೊಂಡು ನಮ್ ಕೆಲಸ ಇರುತ್ತಲ್ಲ, ಅದ್ರ ಜೊತೆಗೇನೆ ಇದು ಕೆಲಸ ಕೂಡ ನಾವು ಮಾಡ್ತೀವಿ. ನಾವು ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಇರೋದು. ಸೊ ಹಳ್ಳಿಗಳಿಂದ ಈ ಮಷೀನ್ ಅನ್ನ ತಗೊಂಡ್ ಹೋಗಕ್ ಬರ್ತಾ ಇದ್ದಾರೆ ಸರ್. ಇದ್ರ ಜೊತೆಗೆ ನಾವು PP ಕವರ್ಸ್ ಕೊಡ್ತಾ ಇದೀವಿ, ಮತ್ತೆ ವೇಟ್ ಮಷೀನ್ ಕೊಡ್ತಾ ಇದೀವಿ. 15 ಕೆಜಿ ರಾ ಮಟೀರಿಯಲ್ಸ್ ನಾವೇ ಕೊಡ್ತಾ ಇದೀವಿ. ಫ್ರೀ ಕೊಡ್ತಾ ಇದೀರಾ? ಎಸ್ ಸರ್, ಫ್ರೀ ಕೊಡ್ತಾ ಇದೀವಿ. ಈ ಕಡೆ ಹತ್ತಿ ಹಾಕಿದ್ರೆ ಆ ಕಡೆ ಬತ್ತಿ ಬರುತ್ತೆ ಸರ್. ಓಕೆ ಓಕೆ, ವೀಕ್ಷಕ ನೋಡಿ ರೆಡಿ ಆಗಿ ಬರ್ತಾನೆ ಇದೆ. ಮಿಷನ್ ನಾವು ತಗೊಂಡ್ವಿ. ನೀವೇ ಪರ್ಚೇಸ್ ಮಾಡಿದ್ರಿ? ಹೌದು, ನಾವು ತಗೊಂಡ್ವಿ. ಮನೆಯಲ್ಲಿ ಮಿಸಸ್ ಸರ್ ಮಾಡ್ತಾರೆ. ಮತ್ತೊಬ್ಬರ ಕಡೆ ಬಿಸಲಾ ದುಡಿಕಿಂತ ಮನೆ ಹೇಳಿ ಒಂದ್ ಬಿಸಿನೆಸ್ ಆಕತ್ರಿ. ದಿನ 1 ಕೆಜಿ ಆಗತ್ತೆ ಸರ್. 1 ಕೆಜಿ? 1 ಕೆಜಿಗೆ ಎಷ್ಟು ಕೊಡ್ತಾ ಇದಾರೆ? 1000 ರೂಪಾಯಿ ಕೊಡ್ತಾರ ಸರ್ ಅವ್ರ. 1 ಕೆಜಿ 1000 ರೂಪಾಯಿ? ಹೌದ್ರಿ. ಹಾಯ್ ಮೇಡಮ್, ನಮಸ್ತೆ. ನಮಸ್ಕಾರ ಬೆಳಗಾವಿ ಮಂದಿ, ಎಲ್ಲಾರು ಹೆಂಗಿದೀರಿ? ನಾವ್ ಇವತ್ ಸಾಯಿ ಕೃಪಾ ಎಂಟರ್ಪ್ರೈಸಸ್ ಇಂದ ಮಾತಾಡತೀವಿ. ಇದು ಅಡ್ರೆಸ್ ಬಂದ್ಬಿಟ್ಟು ನಿಮ್ಗೆ ಸುಭಾಷ್ ನಗರ್ ಬೆಳಗಾವಿ ಒಳಗ್ ಸಿಗುತ್ತ. ನಾವಿವತ್ ತಗೊಂಡ್ ಬಂದಿರೋದು ಹತ್ತಿಯಿಂದ ಬತ್ತಿ ಮಾಡುವಂತ ಮಷೀನ್. ಹತ್ತಿ ಬತ್ತಿ ಮಷೀನ್ ಅಂದ್ರೆ ಟಾಪ್ ಟ್ರೆಂಡಿಂಗ್ ಎಲ್ಲ ಸೇಲ್ ಆಗ್ತಾ ಇದೆ. ಸ್ಪೆಷಲ್ ಆಗಿ ಹಳ್ಳಿ ಜನರಿಗೆ, ಅಮ್ಮಂದ್ರಿಗೆ, ಪ್ರತಿಯೊಬ್ರು ಮಹಿಳೆಯರು ತಗೊಂಡು ಏನಂತಂದ್ರೆ ಸ್ವಾವಲಂಬಿ ಜೀವನ ನಡೆಸ್ತಾ ಇದಾರೆ. ಮೇಡಮ್, ಈ ಮಷೀನ್ ಬಗ್ಗೆ ತಿಳಿಸ್ಕೊಡಿ ಯಾವ ತರ ಅಂತ. ಸರ್, ಈ ಮಷೀನ್ ಇದೆಯಲ್ಲ, ಮನೇಲೆ ಕುತ್ಕೊಂಡು ಮಕ್ಳು ನೋಡ್ಕೊಂಡು ನಮ್ ಕೆಲ್ಸ ಇರುತ್ತಲ್ಲ, ಅದ್ರ ಜೊತೆಗೇನೆ ಇದು ಕೆಲಸ ಕೂಡ ನಾವು ಮಾಡ್ಬೋದು ಸರ್. ಮಷೀನ್ ಯಾವ ತರ ಇದೆ, ಏನೇನು ಯಾವ ತರ ಇದ್ರಲ್ಲಿ ತಯಾರಿಸಬಹುದು ಅಂತ ತಿಳಿಸ್ಕೊಡಿ. ಎಸ್ ಸರ್, ಇದ್ ಬಂದ್ಬಿಟ್ಟು ಹತ್ತಿಯಿಂದ ಬತ್ತಿ ಮಾಡೋ ಮಷೀನ್. ಅಂದ್ರೆ ದೀಪದ ಬತ್ತಿ ಇರುತ್ತಲ್ಲ, ಆ ತರ ಮಾಡೋದ್ ಮಷೀನ್ ಇರೋದು. ಈ ತರ ಬತ್ತಿ ರೆಡಿ ಆಗುತ್ತೆ ಇದ್ರಲ್ಲಿ. ಅದರಲ್ಲಿ ಯಾರ್ಯಾರೆಲ್ಲ ಬತ್ತಿನ ತಯಾರಿಸಬಹುದು ಮೇಡಮ್ ಇದನ್ನ? ಸರ್, ಮನೇಲಿ ಕೂತ್ಕೊಂಡು ಹೌಸ್ ವೈಫ್ ಇರ್ತಾರಲ್ಲ, ಅವ್ರು ಸಹ ಇದನ್ನ ಯೂಸ್ ಮಾಡ್ಬೋದು. ಯಾಕಂದ್ರೆ ಮನೇಲಿ ಎಲ್ಲಾ ಕೆಲಸ ಮಾಡ್ಬಿಟ್ಟು ಇದನ್ನ ಮಾಡ್ಬೋದು. ಇಲ್ಲ ಅದ್ರ ಜೊತೆಗೇನೆ ಮಾಡ್ಕೊಂಡ್ರು ಡೈಲಿ 1 ಕೆಜಿ ಮಾಡಿದ್ರೆ ಸಾಕು, 1000 ರೂಪಾಯಿ ನಾವು ದುಡಿಬಹುದು ಸರ್ ಇದನ್ನೆಲ್ಲ. ಓಕೆ ಮೇಡಮ್, ಈಗ ರೆಡಿ ಮಾಡಿದ ತಕ್ಷಣ ಅವ್ರು ಮಾರಾಟ ಮಾಡೋದೇ ಒಂದ್ ತೊಂದ್ರೆ. ಸೊ ಎಲ್ಲಿ ಮಾರಾಟ ಮಾಡ್ಬೇಕು, ಯಾವ ತರ ಮಾರ್ಕೆಟಿಂಗ್ ಅಂತ ಹೇಳಿ, ನೀವು ಯಾವ ತರ ಮಾರ್ಕೆಟಿಂಗ್ ಸಪೋರ್ಟ್ ಕೊಡ್ತೀರಾ? ಸರ್, ಆ ತರ ಏನು ಟೆನ್ಷನ್ ಇಲ್ಲ. ನಾವೇ ನಿಮ್ಗೆ ರಾ ಮಟೀರಿಯಲ್ಸ್ ಕೊಡ್ತೀವಿ. ಅದ್ರಲ್ಲಿ ಈ ತರ ರೆಡಿ ಮಾಡಿದ್ರೆ ನಾವು ಕೆಜಿಗೆ 1000 ರೂಪಾಯಿ ತಗೊಂತೀವಿ ಸರ್. ಅಂದ್ರೆ ಈಗ ಬೈಬ್ಯಾಕ್ ಸಪೋರ್ಟ್ ನೀವು ಕೊಡ್ತಾ ಇದೀರಾ? ಮೇಡಮ್, ಈಗ ಅವ್ರು ಏನಾದ್ರು ಸ್ವಂತ ಓನ ಮಾರ್ಕೆಟಿಂಗ್ ಅವರೇ ಮಾರಾಟ ಮಾಡ್ತಾರ ಅಂದ್ರೆ ಮಾರಾಟ ಮಾಡಬಹುದು? ಹಾ ಸರ್, ನೀವು ಹೊರಗಡೆನು ಸೇಲ್ ಮಾಡ್ಕೊಬಹುದು ಸರ್. ಸರ್, ಇದು ಆಕ್ಚುಲಿ ಹಳ್ಳಿಗಳಲ್ಲಿ ಅವ್ರ ಹಸ್ಬೆಂಡ್ ಹೊರಗ್ ಬಿಡಲ್ಲ, ಒಬ್ರೊಬ್ರು ಹೊರಗಡೆ ಹೋಗಕ್ ಆಗಲ್ಲ, ಹೊರಗಡೆ ಹೋಗಿ ದುಡಿಯಕ್ ಆಗಲ್ಲ. ಸೊ ಅಂತವ್ರು ಮನೇಲೆ ಕೂತ್ಕೊಂಡು ದುಡಿತಾ ಇದ್ದಾರೆ ಸರ್. ಸೊ ಹಳ್ಳಿಗಳಿಂದ, ನಾವು ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಇರೋದು. ಸೊ ಹಳ್ಳಿಗಳಿಂದ ಈ ಮಷೀನ್ ಅನ್ನ ತಗೊಂಡ್ ಹೋಗಕ್ ಬರ್ತಾ ಇದ್ದಾರೆ ಸರ್. ತರಬೇತಿ ಯಾವ ತರ ಮೇಡಮ್ ಇದ್ರ ಬಗ್ಗೆ? ಸರ್, ನಾವೇ ತರಬೇತಿ ಕೊಟ್ಟು ನಿಮ್ಗೆ ಈ ಮಷೀನ್ ಅನ್ನ ಕೊಡ್ತೀವಿ ಸರ್. ಯಾವ ತರ ರೆಡಿ ಮಾಡೋದು ಅಂತ ಹೇಳಿ ಎಲ್ಲ A to Z ನಿಮ್ಗೆ ಏನ್ ಬೇಕೆಲ್ಲ ಹೇಳ್ಬಿಟ್ಟು ನಾವೇ ನಿಮ್ಗೆ ಕೊಡ್ತಾ ಇದೀವಿ ಮೇಡಮ್. ಈಗ ಕೆಲವರು ಎಜುಕೇಶನ್ ಮಾಡಿರಲ್ಲ, ಅಮ್ಮಂದಿರು ಇರ್ತಾರೆ, ಅಕ್ಕಂದ್ರು ಇರ್ತಾರೆ, ಅವ್ರಿಗೆಲ್ಲ ಗೊತ್ತಾಗುತ್ತೆ ಈ ಮಷೀನ್? ಅವ್ರಿಗೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ ಸರ್. ಅಷ್ಟು ರಿಸ್ಕ್ ಅಂತ ಏನಿಲ್ಲ ಇದ್ರಲ್ಲಿ. ಈಸಿಯಾಗಿ ನಾವು ಹತ್ತಿಯಿಂದ ಬತ್ತಿ ರೆಡಿ ಮಾಡ್ಬೋದು. ಏನ್ ತೊಂದ್ರೆ ಇಲ್ಲ, ಎಲ್ಲ ಡೆಮೋ ಮುಖಾಂತರ ತೋರಿಸ್ಕೊಡ್ಬೇಕು. ನಾವೆಲ್ಲಾ ತರಬೇತಿ ಕೊಟ್ಟು ನಿಮ್ಗೆ ಪ್ರತಿಯೊಂದನ್ನು ನಾವ್ ಹೇಳ್ಬಿಟ್ಟು ನಿಮ್ಗೆ ಮಷೀನ್ ಅನ್ನ ಕೊಡ್ತಿದೀವಿ ಸರ್. ಈ ಮಷೀನ್ ಅಲ್ಲಿ ಈ ತರ ಬತ್ತಿ ರೆಡಿ ಆಗುತ್ತೆ. ಈ ತರ ನೀಟಾಗಿ ರೆಡಿ ಮಾಡಿ ನೀವು ಮಾರ್ಕೆಟ್ ಅಲ್ಲಿ ಕೊಟ್ರೆ ಬೈಬ್ಯಾಕ್ ನಿಮ್ಗೆ 300 ಇಂದ 400 ರೂಪಾಯಿವರೆಗೂ ಕೊಡ್ತಾರೆ. ಇಲ್ಲಿ ಬಂದು ನೀವು ಸೇಲ್ ಮಾಡಿದ್ರೆ ನಾವು 1000 ರೂಪಾಯಿಗೆ ಕೆಜಿ ತಗೊಂತಿದೀವಿ ಸರ್. 1000 ರೂಪಾಯಿ 1 ಕೆಜಿ? 1 ಕೆಜಿ ಸರ್. ಅಂದ್ರೆ ದಿನಕ್ಕೆ 1000 ರೂಪಾಯಿ ದುಡಿಮೆ? ದಿನಕ್ಕೆ 1000 ರೂಪಾಯಿ ಆದ್ರೆ 1 ತಿಂಗಳಿಗೆ 30,000 ರೂಪಾಯಿ ಆರಾಮಾಗಿ ದುಡಿಬಹುದು ಸರ್ ನಾವು. ದಿನಕ್ಕೆ ಅರ್ಧ ಕೆಜಿ ತಯಾರು ಮಾಡಿದ್ರು 500 ರೂಪಾಯಿ ಬಂತಲ್ಲ? 15,000 ದುಡಿಬಹುದು ಸರ್ ತಿಂಗಳಿಗೆ ನಾವು. ಮನೇಲಿ ಇದ್ಕೊಂಡು ಪ್ರತಿಯೊಬ್ರು ಮಹಿಳೆಯರು ಮಾಡ್ಬೋದು? ಪ್ರತಿಯೊಬ್ರು ಮಾಡ್ಬೋದು. ಏನ್ ತೊಂದ್ರೆ ಇಲ್ಲ? ಏನು ತೊಂದ್ರೆ. ಸೇಲಿಂಗ್ ಯಾವ ತರ ನಡೀತಿದೆ? ಚೆನ್ನಾಗಿ ಆಗ್ತಿದೆ? ಈಗೆಲ್ಲ ತಗೊಂಡ್ ಹೋಗ್ತಾ ಇದ್ರೆ ಮಹಿಳೆಯರೆಲ್ಲ? ಹಾ ಸರ್, ಎಲ್ಲಾ ಮಹಿಳೆಯರಂದ್ರೆ ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಸರ್ ಇಲ್ಲಿ ತಗೊಳೋದಕ್ಕೆ. ಮಷೀನ್ಸ್ ಎಲ್ಲ ಮನೇಲಿ ಇದ್ಕೊಂಡೆ ಮಾಡುವಂತದ್ದು ಇದೆಯಲ್ಲ, ಮಾರ್ಕೆಟಿಂಗ್ ಟೆನ್ಷನ್ ಇಲ್ಲ, ಏನು ಇಲ್ಲ? ಏನು ಟೆನ್ಷನ್ ಇಲ್ಲ ಸರ್. ಎಲ್ಲ ಬತ್ತಿ ತಯಾರಿಸಬಹುದು, ತಿಳಿಸ್ಕೊಡಿ ಸರ್. ನಾವು ನಿಮ್ಗೆ ಮಷೀನ್ ಕೊಡ್ಬೇಕಾದ್ರೆ 15 ಕೆಜಿ ರಾ ಮಟೀರಿಯಲ್ ಕೊಟ್ಟಿರ್ತೀವಿ ಸರ್. ಇದ್ರಲ್ಲಿ ನಾವು ತಯಾರಿಸಬಹುದು. ಈ ರಾ ಮಟೀರಿಯಲ್ ತಯಾರಿಸಬಹುದಲ್ವಾ? ಎಸ್ ಸರ್, ಎಸ್ ಸರ್. ನಾವ್ ಈ ತರ ಕಟ್ ಮಾಡ್ಕೊಬಿಟ್ಟು ಒಂದ್ ಸ್ವಲ್ಪ ಹಾಕೊಂತ ಹೋಗ್ಬಿಡ್ಬೇಕು, ಇಷ್ಟು ಸಿಂಪಲ್. ಇದ್ರಲ್ಲಿ 4-5 ಆಗುತ್ತೆ ಸರ್. ಸ್ಪ್ಲಿಟ್ ಮಾಡಿ ಹಾಕ್ತಾ ಹೋಗ್ಬೇಕು. ಇದ್ರಲ್ಲಿ ಹಾಕ್ತಾ ಹೋದ್ರೆ ಇಲ್ಲಿ ಔಟ್ಪುಟ್ ಬರ್ತಾನೆ ಇರುತ್ತೆ ಅಲ್ವಾ? ಈ ಕಡೆ ಹತ್ತಿ ಹಾಕಿದ್ರೆ ಆ ಕಡೆ ಬತ್ತಿ ಬರುತ್ತೆ ಸರ್. ಓಕೆ ವೀಕ್ಷಕ ನೋಡಿ, ರೆಡಿ ಆಗಿ ಬರ್ತಾನೆ ಇದೆ. ಸೊ ಇಲ್ಲಿ ಹೆಂಗ್ ಹಾಕ್ತಿವಿ ಹಂಗ್ ಬರ್ತಾನೆ ಇರುತ್ತೆ ಅಲ್ವಾ? ಹಾ ಸರ್. ಸಿಂಪಲ್ ಇಷ್ಟೇ ಮೇಡಮ್ ಅವ್ರ ಮನೆಯಲ್ಲಿ. ಇದು ರಾ ಮಟೀರಿಯಲ್ ಇರುತ್ತಲ್ಲ ಸರ್, ಅದ್ರಲ್ಲಿ ಈ ತರ ನಾವು ಕಟ್ ಮಾಡ್ಕೊಂಡ್ಬಿಟ್ಟು ಈ ತರ ಹಾಕ್ತಾ ಹೋದ್ರೆ ಸ್ಪ್ಲಿಟ್ ಮಾಡಿ ಈ ತರ ಹಾಕ್ತಾ ಹೋಗ್ಬೇಕು. ಸಿಂಪಲ್ ಇಷ್ಟೇ. ಇಲ್ಲಿ ಔಟ್ಪುಟ್ ಹೆಂಗ್ ಬರ್ತಾನೆ ಇರುತ್ತೆ ಸರ್. ಈ ತರ ರೆಡಿ ಮಾಡ್ಕೋಬಹುದಲ್ವಾ? ದಿನಕ್ಕೆ 1 ಕೆಜಿ ಮಾಡಿದ್ರು 1000 ರೂಪಾಯಿ ದುಡಿಮೆ ಅಲ್ವಾ? ಮನೇಲಿ ಇದ್ಕೊಂಡು ಟಿವಿ ನೋಡ್ಕೊಂಡು, ಆರಾಮಾಗಿ ನೋಡ್ಕೊಂಡು
ಸೊ ಫ್ಯಾಮಿಲಿ ನೋಡ್ಕೊಂಡೆ ಸಂಪಾದನೆ ಮಾಡ್ಬೋದಲ್ವಾ? ಹಾ ಸರ್. ಮಾರ್ಕೆಟ್ ಅನ್ನೋ ಟೆನ್ಷನ್ ಇಲ್ಲ ಇಲ್ಲ ಸರ್, ಅಲ್ವಾ ಏನು ಟೆನ್ಷನ್. ಮೇಡಮ್? ಇಲ್ಲಿ ಒಬ್ರು ಇಬ್ರು ಬೇಕಾದ್ರೆ ವರ್ಕ್ ಮಾಡ್ಬೋದಲ್ವಾ? ಇಬ್ರು ಮಾಡ್ಬೋದು ಸರ್, ಒಬ್ರು ಮಾಡ್ಬೋದು, Okay. ಆರಾಮಾಗಿ ಮಾಡ್ಬೋದು ಸರ್. ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಅಲ್ವಾ? ಏನು ತೊಂದ್ರೆ ಇಲ್ಲ. ವೀಕ್ಷಕ ನೋಡಿ, ಈ ತರ ಲೈವ್ ಆಗಿ ಏನಂತಂದ್ರೆ ಔಟ್ಪುಟ್ ಬರ್ತಾನೆ ಇರುತ್ತೆ. ಸೊ ಈ ತರ ತಯಾರು ಮಾಡಿಸ್ಬೇಕಾದ್ರೆ ಈ ತರ ಕೊಡ್ಬೋದು ನೀವು. ಇದ್ರಲ್ಲಿ ಹಾಕ್ಬಿಟ್ಟು ಓಕೆ, ಇಲ್ಲಿ ಸಿಂಪಲ್ ಇಷ್ಟೇ. ಸಿಂಪಲ್ ಆಗಿದೆ ಸರ್. ಈ ತರ ಮಾಡ್ಬಿಟ್ರೆ ಓಕೆ, ಸೀಲಿಂಗ್ ಆಗೋಯ್ತಲ್ವಾ? ಸೀಲಿಂಗ್ ಆಯ್ತು ಸರ್. ಓಹೋ, ಈ ತರ ಎಲ್ಲ ಸೀಲ್ ಮಾಡಿ ಹೊರಗಡೆ ಬರಲ್ಲ, ಏನು ಆಗಲ್ಲಲ್ವಾ? ಹಾ ಸರ್. ಓಕೆ, ಈಗ ಮಷೀನ್ ಪರ್ಚೇಸ್ ಮಾಡ್ಬೇಕಂದ್ರೆ ಏನಾದ್ರೂ ಆಫರ್ ಕೊಟ್ಟಿದ್ರೆ ಯಾವ ತರ ಮೇಡಮ್? ಆಫರ್ ಇದೆ ಸರ್. ಈಗ ಯುಗಾದಿ ಬರ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಿಮ್ಗೆ 5,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್. Okay. ಮತ್ತೆ 15 kg ರಾ ಮಟೀರಿಯಲ್ ಕೂಡ ನಾವೇ ಫ್ರೀ ಕೊಡ್ತಾ ಇದೀವಿ. ಮತ್ತೆ ವೇಟ್ ಮಷೀನ್ ಕೂಡ ನಾವೇ ಫ್ರೀ ಕೊಡ್ತಾ ಇದೀವಿ ಸರ್. ಮತ್ತೆ ಇದು PP ಕವರ್ ಕೂಡ ನಾವೇ ಫ್ರೀ ಕೊಡ್ತಾ ಇದೀವಿ. ಓಹೋ, ಇಷ್ಟೆಲ್ಲ ಫ್ರೀನೇ ಕೊಡ್ತಾ ಇದ್ರಿ. Yes, ಸೊ ಆರಾಮಾಗಿ ಅವ್ರ ಮನೆಯಲ್ಲಿ ಯಾವುದೇ ಟೆನ್ಷನ್ ಇಲ್ಲಾರ್ದಂಗ್ ರೆಡಿ ಮಾಡಬಹುದಲ್ವಾ? ಎಸ್ ಸರ್, ಮಾಡ್ಬೋದು. ಗುಂಡು ಮಷೀನ್ ಬಗ್ಗೆ ತಿಳಿಸ್ಕೊಡ್ರಿ, ಗುಂಡು ಬತ್ತಿ ಮಷೀನ್ ಬಗ್ಗೆ ತಿಳಿಸ್ಕೊಡಿ ಅಲ್ಲ. ಇದೆ ಸರ್ ಗುಂಡಬತ್ತಿ ಮಷೀನ್ ಅಂದ್ರೆ. ಇದ್ರಲ್ಲಿ ಈ ತರ ನೀಟ್ ಆಗಿ ರೆಡಿ ಮಾಡ್ಕೊಟ್ರೆ ನಾವು 650 ರೂಪಾಯಿಗೆ ತಗೋತೇವೆ. ಓಕೆ, ಅದೇ ಈ ತರ ದೊಡ್ಡ ಪ್ಯಾಕೆಟ್ ಅಲ್ಲಿ ನೀವು ಪ್ಯಾಕ್ ಮಾಡಿ ಕೊಟ್ರಿ ಅಂದ್ರೆ ನಾವು 550 ರೂಪಾಯಿಗೆ ತಗೋತೇವೆ. ಗುಂಡು ಬತ್ತಿ ಮಷೀನ್ ಬೈಬ್ಯಾಕ್ ಮಾಡ್ಕೊಂತೀರಾ ಹಾ ಸರ್, ಪರ್ ಕೆಜಿಗೆ? ಪರ್ ಕೆಜಿಗೆ ಸರ್. ಮೇಡಮ್, ಈಗ ಡೆಮೋ ಯಾವ ತರ ಲೈವ್ ಆಗಿ ತಿಳಿಸ್ಕೊಡ್ತಾರೆ ಇದ್ರದ್ದು? ತಿಳಿಸ್ಕೊಡ್ತೀನಿ ಬನ್ನಿ ಸರ್. ನಾವು ಇದ್ರ ಜೊತೆಗೂ ಕೂಡ ನಾವು 15 kg ರಾ ಮಟೀರಿಯಲ್ ಫ್ರೀ ಕೊಡ್ತಾ ಇದೀವಿ ಸರ್. Okay. ಅದ್ರಲ್ಲಿ ನಾವು ಈ ತರ ಕಟ್ ಮಾಡ್ಕೊಬಿಟ್ಟು ಸ್ಪ್ಲಿಟ್ ಮಾಡ್ಕೊಂಡು ಹಾಕೋ, ಸಿಂಪಲ್. ಎಸ್ ಸರ್. ಕೈಲಿಂದ ಮ್ಯಾನುವಲ್ ಆಗಿ ಮಾಡೋದಿರುತ್ತಲ್ವಾ? ಸರ್, ಓಕೆ ಓಕೆ, ಈ ತರ ರೆಡಿ ಆಗ್ತದೆ ರೆಡಿ ಆಗುತ್ತೆ. ಓಕೆ, ಗುಂಡು ಬತ್ತಿ ಮಷೀನ್. ಓಹೋ, ಆರಾಮಾಗಿ ರೆಡಿ ಮಾಡಬಹುದಲ್ವಾ? ಎಟ್ ಎ ಟೈಮ್ ಸರ್, ಆರಾಮಾಗಿ ಏನ್ ತೊಂದ್ರೆ ಇಲ್ಲ. ಓಕೆ, ಈ ತರ ರೆಡಿ ಆಗುತ್ತೆ. ಸೇಮ್ ಮನೆ ಕರೆಂಟ್ಗೆ ಇದನ್ನಲ್ವಾ? ಹಾ ಸರ್. ಓಕೆ, ಈ ತರ ಔಟ್ಪುಟ್ ಬರ್ತಾನೆ ಇರುತ್ತೆ. ಯಾಕಂದ್ರೆ ಏನು ಗ್ಯಾರಂಟಿ ಕೊಡ್ತಾರೆ ಅಂತ ಕೇಳ್ತಾರೆ, ಯಾವ ತರ ಮೇಡಮ್? ಬೈಬ್ಯಾಕ್ ಅಗ್ರಿಮೆಂಟ್ ಅಂತ ನಾವಿಲ್ಲಿ ಮಾಡ್ಕೊಂಡಿದೀವಿ ನೋಡಿ ಸರ್. ಓಕೆ, ಬೈಬ್ಯಾಕ್ ಅನ್ನೋದು ಮೋಸ ಅಲ್ಲ ಸರ್, ಅದೊಂದು ಸಪೋರ್ಟ್ ಇರುತ್ತೆ. ಓಕೆ. ಸೊ ಅದಕ್ಕೋಸ್ಕರ 1 ವರ್ಷ ಆದ್ಮೇಲೆ ನಾವು ಮತ್ತೆ ರಿನ್ಯೂವಲ್ ನಿಮ್ಗೆ ಮಾಡ್ಕೊಡ್ತೀವಿ ಸರ್. ಅಗ್ರಿಮೆಂಟ್ 1 ವರ್ಷ ತನಕ ಕೊಡ್ತಾರೆ ಅವ್ರಿಗೆ. 1 ವರ್ಷ ಆದ್ಮೇಲೆ ಮತ್ತೆ ಬೇಕಾದ್ರೆ ಬೈಬ್ಯಾಕ್ ರಿನ್ಯೂವಲ್ ಮಾಡಿ ರಿನ್ಯೂವಲ್ ಮಾಡ್ಕೊಡ್ತೀವಿ. ಯಾವುದೇ ತರ ಟೆನ್ಷನ್ ಇಲ್ಲ. ಯಾವುದೇ ತರ ಟೆನ್ಷನ್ ಇಲ್ಲ ಓಕೆ, ಇದೆ ತಿಳಿಸ್ಕೊಡಿ ಸರ್. ಇವಾಗ ನಾವಿರೋದು ಬೆಳಗಾವಿ ಸುಭಾಷ್ ನಗರ್ ಅಲ್ಲಿ ಇರೋದು ಸರ್. ಇದು ಸೆಕೆಂಡ್ ಬ್ರಾಂಚ್. ಫಸ್ಟ್ ಬ್ರಾಂಚ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರೋದು. ಇವಾಗ ಇನ್ನೊಂದು ಬ್ರಾಂಚ್ ರೆಡಿ ಆಗ್ತಾ ಇದೆ, ಅದು ಶಿವಮೊಗ್ಗದಲ್ಲಿ ರೆಡಿ ಆಗ್ತಾ ಇದೆ ಸರ್. ಓಕೆ, ಅಂದ್ರೆ ಎಲ್ಲಾ ಕಡೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ದು ಅವ್ರಿಗೆ ಅನುಕೂಲ ಆಗಲಿ ಅಂತ ಹಾ ಹೇಳಿ. ಸರ್, ಎಲ್ರಿಗೂ ಯೂಸ್ ಆಗುತ್ತೆ ಸರ್. ಬೈಬ್ಯಾಕ್ ಅಂದ ತಕ್ಷಣ ಸುಮಾರು ಜನಕ್ಕೆ ಇರುತ್ತೆ ಮೋಸ ಮಾಡ್ತಾರ ಅಂತ ಹೇಳಿ, ಏನಂತ ಹೇಳ್ತೀರಾ ಅವ್ರಿಗೆಲ್ಲ? ಹೌದು ಸರ್, ಕೆಲವು ಜನ ಬೈಬ್ಯಾಕ್ ಅಂದ ತಕ್ಷಣ ಮೋಸ ಮಾಡ್ತಿದೀವಿ ಅನ್ಕೊಂಡಿರ್ತಾರೆ. ಆದ್ರೆ ಇದೆಲ್ಲ ನೋಡಿ ಸರ್, ಇದೆಲ್ಲ ಕಸ್ಟಮರ್ ನಮ್ಗೆ ರೆಡಿ ಮಾಡಿ ಕೊಟ್ಟಿರೋದು ಸರ್. ಅವ್ರವ್ರ ಹಳ್ಳಿಯಲ್ಲೇ ತಯಾರಿಸಿ ಕೊಟ್ಟಿರೋದು. ಇದಷ್ಟೇ ಅಲ್ಲದೆ ಇನ್ನೂ ಇದೆ ಸರ್, ಗೋಡೌನ್ ಅಲ್ಲಿ ಇದಾವೆ, ಇನ್ನು ಜಾಸ್ತಿ ಇದೆ ಸರ್. ಅಂದ್ರೆ ಅವ್ರಿಗೆ ಹೆಂಗ್ ಕೆಲಸ ಮಾಡ್ತಾರೆ ಅದ್ರ ತಕ್ಕಂತೆ ದುಡ್ಡು ಕೊಟ್ಬಿಡ್ತಾರೆ. ಸರ್ ಕಸ್ಟಮರ್ ಕೂಡ ಬಂದಿದ್ದಾರೆ, ಬತ್ತಿ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಅವ್ರಿಗೆ ನೀವು ಕೇಳ್ಬೋದು ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ನಿಮ್ದು ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್. ಸರ್, ನಾನು ಸರ್ ರಾಜು ಅಂತ. ನಾವು ಕಟ್ಕೋಳ ಗ್ರಾಮದಿಂದ ಹಳ್ಳಿ ಆಗಿರುತ್ತೀವಿ, ಬೆಳಗಾಂ ಜಿಲ್ಲೆಯಲ್ಲಿ. ಓಕೆ, ಹತ್ತಿ ಇದು ಮಿಷನ್ ನಾವು ತಗೊಂಡ್ವಿ. ನೀವೇ ಪರ್ಚೇಸ್ ಮಾಡಿದ್ರಿ? ಹೌದು, ನಾವು ತಗೊಂಡ್ವಿ. ಮನೆಯಲ್ಲಿ ಮಿಸಸ್ ಸರ್ ಮಾಡ್ತಾರ್ರಿ. ಎಷ್ಟ್ ಜನ ಮಾಡ್ತಾರ ಮಹಿಳೆಯರು? ಅವ್ರೊಬ್ರೆ ಅವ್ರು ರೆಡಿ ಮಾಡ್ತಾರ, ನಾವ್ ತಗೊಂಡ್ ಹಾಕ್ತಿವ್ರಿ. ಏನ್ ಹೆಂಗ್ ತಂದಿದ್ದೀರಿ ಸರ್, ತೋರಿಸಿ ನೋಡೋಣ. ಓಹೋ, ಈ ತರ ರೆಡಿ ಮಾಡ್ತಾರ? ಈ ತರ ರೆಡಿ ಮಾಡ್ತಾರೆ. ಓಹೋ, ಎಷ್ಟ್ ದಿನ ಆಯ್ತು ಸರ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತಗೊಂಡಿಲ್ಲ? ಇದು 1 ತಿಂಗಳಾಯ್ತು ಸರ್. 1 ತಿಂಗಳಾಯ್ತು. ಹೌದು. ಏನಂತ ಹೆಂಗ್ ಅನಿಸ್ತಾ ಇದೆ ಸರ್ ಇದು ತಯಾರ ಮಾಡ್ಸ ಅಂತ? ಚೆನ್ನಾಗಿ ಅನಿಸ್ತಾ ಇದೆಯಾ? ಚೆನ್ನಾಗಿದೆ ಸರ್. ಮನೆಯಲ್ಲಿ ಮಹಿಳೆಯರು ಏನಂತ ಹೇಳ್ತಿದಾರೆ? ಅವರು ಆರಾಮಾಗಿ ಮನೆಯಲ್ಲಿ ಕೆಲಸ ಆರಾಮ ಸರಿಯಾಗಿ ಮಾಡ್ತಾರ ಸರ್. ಈ ಮತ್ತೊಬ್ಬರ ಕಡೆ ಬಿಸಿಲ ದುಡಿಕಿಂತ ಮನೆ ಹೇಳಿ ಒಂದ್ ಬಿಸಿನೆಸ್ ಆಕತ್ರಿ. ನೀವೆಲ್ಲ ಸಪೋರ್ಟ್ ಮಾಡಿ ಕೊಟ್ಟಿದ್ದೀರಾ? ಹೌದೌದು. ಓಹೋ, ಸರ್ ದಿನಕ್ಕೆ ಎಷ್ಟು ಕೆಜಿ ತಯಾರಿಸ್ತಾ ಇದಾರೆ? ದಿನ 1 kg ಆಗತ್ತೆ ಸರ್. 1 ಕೆಜಿ? 1 ಕೆಜಿಗೆ ಎಷ್ಟು ಕೊಡ್ತಾ ಇದಾರೆ? 1,000 ರೂಪಾಯಿ ಕೊಡ್ತಾರೆ ಸರ್ ಅವ್ರು. 1 ಕೆಜಿ 1,000 ರೂಪಾಯಿ. ಹೌದ್ರಿ. ಈಗ ರೆಡಿ ಮಾಡ್ಕೊಂಡು ತಗೊಂಬಂದಿದ್ದೀರಾ? ತೋರಿಸಿ ಸರ್, ನೋಡಿ, ಓಪನ್ ಮಾಡಿ. ನೋಡಿ ವೀಕ್ಷಕರು, ಇಲ್ಲಿ ನೋಡಿ, ಈಗ ಓಪನ್ ಮಾಡಿ ಸರ್ ಹಂಗೆ. ಓಹೋ, ರೆಡಿ ಲೈವ್ ಆಗಿ. ಓಕೆ, ಈ ತರ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿದಾರ? ಸೀಲಿಂಗ್ ಎಲ್ಲ? ಹೌದು ಸರ್, ಎಲ್ಲ ಮಿಸಸ್ ಮಾಡಿದಾರೆ. ಸರ್ ಮಾಡಿ ಸರ್. ನೀವು ಸಪೋರ್ಟಿವ್ ಆಗಿದ್ದೀರಾ ಅವ್ರಿಗೆ? ಹೌದು ಸರ್. ಈಗ ಮಷೀನ್ ಯಾವ ತರ ಕೊಡಿಸಿದ್ರಿ ನೀವು ಅವ್ರಿಗೆ, ನಿಮ್ ಮಿಸಸ್ಗೆ? ಮಷೀನ್ ನಾ ಮೊದಲು ಬೇಡ ಅನ್ರಿ ಸರ್. ಯಾವಾಗ ಮಾಡ್ತಾರೋ ಯಾವಾಗ ಆಕತಿ ಅಂತ ಸರ್. ಆಮ್ಯಾಗ ಫೋರ್ಸಬಲ್ ಮಾಡಕತ್ತಾರ್ರಿ. ಕೊಡಿಸಿ ನೋಡಂತೆ ಕೊಡಿಸಿನ್ರಿ, ಚೆನ್ನಾಗಿದೆ ಸರ್. ಅದರಿಂದ ಇನ್ನೊಂದ್ ಮಿಷಿನ್ ತಗೋಬೇಕಂತ ಮಾಡಿದ್ವಿ ಸರ್ ನಾನು. ಇನ್ನೊಂದ್ ಮಷೀನ್? ಹೌದು ಸರ್. ಒಟ್ಟಲ್ಲಿ ಖುಷಿ ಅನ್ಸಿದೆ ನಿಮ್ಗೆ? ಚಲೋ ಆಯ್ತು ಸರ್. ಸರ್, ಈಗ ಆರಾಮ್ ಮನೆ ಕರೆಂಟ್ ಗೆ ರನ್ ಮಾಡಿ ಮಾಡ್ತಾರಲ್ವಾ? ಹೌದು ಸರ್. ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? 0% ಬರುತ್ತೆ ಕರೆಂಟ್ ಬಿಲ್. ಒಟ್ಟ ಕರೆಂಟ್ ಬಿಲ್ ಬರಲ್ಲ ಸರ್. ಏನೂ ಇಲ್ಲ, ಎಲ್ಲ ಫ್ರೀ ಐತಲ್ಲ ಸರ್ ಈಗ. ಹೌದೌದು. ನಾರ್ಮಲ್ ಮೊಬೈಲ್ ಚಾರ್ಜಿಂಗ್ ಆ ಟೈಪ್ ಕರೆಂಟ್ ಬಿಲ್ ಬರುತ್ತೆ ಸರ್. ಅಷ್ಟೇ, ಏನಿಲ್ಲ. ಸರ್, ಈಗ ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಿದಾರೆ ಮನೇಲಿ ಮಿಸಸ್? ದಿನಕ್ಕೆ ಒಂದು 3-4 ತಾಸ್ನಾಗ ಸರ್ 1 kg ಆಕತ್ರಿ. 3-4 ತಾಸಲ್ಲಿ? ಹೌದೌದು. ನೀವೇ ಇಲ್ಲಿಂದ ತಂದು ಇಲ್ಲಿ ಡೈರೆಕ್ಟ್ ಆಗಿ ಕೊಡ್ತಾ ಇದ್ರಿ? ಕೊಡ್ತೀವಿ. ನೀವೇ ತಗೊಂಡ್ ಬಂದಿದ್ದೀರಾ? ಹೌದೌದು ಸರ್. ದಿನಕ್ಕೆ 1,000 ರೂಪಾಯಿ ಲೆಕ್ಕಕ್ಕೆ ಆರಾಮಾಗಿ ದುಡಿತಾ ಇದಾರೆ ಮನೆಯಲ್ಲಿ ಸರ್. ಎಲ್ಲಿ ಹೊರಗಡೆ ಕೆಲಸ ಮಾಡೋದ್ ಏನು ಇಲ್ಲ? ನೀವೇನ್ ಮಾಡ್ತಿದ್ರ ಕೆಲಸ? ನಾವು ಡ್ರೈವಿಂಗ್ ಮಾಡ್ತೀವಿ ಸರ್. ಡ್ರೈವರ್? ಗೂಡ್ಸ್ ಐತೆ ನಮ್ದು. ಗೂಡ್ಸ್ ಐತೆ. ಹೌದು. ಡ್ರೈವರ್ ಮನೆಯಲ್ಲಿ ಅಂದ್ರೆ ಮಿಸಸ್ ಕೆಲಸ ಮಾಡ್ತಿದ್ದಾರೆ. ಹೌದು. ಮಕ್ಕಳು ನೋಡ್ಕೊಂಡು, ಟಿವಿ ನೋಡ್ಕೊಂಡು, ಕುಟುಂಬ ನೋಡ್ಕೊಂಡೇ ದುಡಿತಾ ಇದಾರೆ. 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಸರ್ ಮಧ್ಯಾಹ್ನ. 3-4 ಗಂಟೆಗೆ ಅಂದ್ರೆ ಫಿನಿಶ್ ಅಲ್ವಾ? ನೀಟಾಗಿ ಪ್ಯಾಕಿಂಗ್ ಎಲ್ಲ ಯಾರು ನಿಮ್ ಮಿಸಸ್ ಒಬ್ರೇ ಮಾಡಿದಾರ? ಹೌದು ಸರ್, ಅವರೇ ಮಾಡಿದಾರ. ಅವರೇ ಮಾಡಿ ಸರ್.
ಸರ್ ಈಗ ಹೆಂಗ್ ಸರ್ ಗ್ಯಾರಂಟಿ ಹೆಂಗ್ ಬೈಬ್ಯಾಕ್ ತಗೊಂತೀನಿ ಅಂದಾಗ ನೀವ್ ಹೆಂಗ್ ನಂಬಿದ್ರಿ ಇವ್ರಿಗೆ? ಇವು ಅಗ್ರಿಮೆಂಟ್ ಮಾಡ್ತಾರ ಸರ್. ಫಸ್ಟ್ ಟೈಮ್ 1 ವರ್ಷ ಅಗ್ರಿಮೆಂಟ್ ರೀ. ನೆಕ್ಸ್ಟ್ ಮತ್ ರಿನ್ಯೂಲ್ ಮಾಡ್ರಿ ಮತ್ 3 ವರ್ಷ ಮಾಡ್ತಾರ್ರಿ. ಅಗ್ರಿಮೆಂಟ್ ಲೆಕ್ಕ ಈಗ 1 ತಿಂಗಳಲ್ಲಿ ಖುಷಿ ಕೊಟ್ಟಿದೆ. ಚಲೋ ಐತಿ ಸರ್. ಓಕೆ ಸರ್, ಈಗ ಮಾಡೋಂತ ಮಹಿಳೆಯರಿಗೆ ಏನಂತ ಹೇಳ್ತೀರಾ ನೀವೊಬ್ರು? ಚಲೋ ಐತಿ, ಮಹಿಳೆಯರು ಬೇಕಾದ ಮನೇಲಿ ಕುಂತ ಆರಾಮಾಗಿ ಮಾಡ್ಬೋದು ಸರ್. ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡೋದು ಏನ ಮತ್ತೊಬ್ಬರ ಕಡೆ ಹೋಗಿ ದುಡಿಯಕ್ಕಿಂತ ಒಂದ್ ಒಳ್ಳೆ ಮನೆಯಲ್ಲಿ ಒಂದ್ ಬಿಸಿನೆಸ್ ಆಕ ಸರ್. ಚಲೋ ಐತಿ ಸರ್, ಚೆನ್ನಾಗೈತೆ. ಹೌದೌದು. ಖುಷಿಯಾಗಿ ನಾವು ವೀಕ್ಷಕರಿಗೆ ಏನಂತ ಹೇಳ್ತೀರಾ? ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇದೀವಿ ಸರ್, ಅದಕ್ಕೆ ಕಾಲ್ ಮಾಡ್ಬಿಟ್ಟು ನೀವು ಡೀಟೇಲ್ಸ್ ಆಗಿ ಎಲ್ಲ ಕೇಳಬಹುದು ಸರ್. ನಾವು ಆರಾಮಾಗಿ ಬುಕ್ ಮಾಡ್ಕೋಬಹುದಲ್ವಾ? ಮಾಡ್ಕೋಬಹುದು. ಏನೇ ಇದ್ರು ಸಪೋರ್ಟ್ ಮಾಡ್ತಾರೆ ನೀವು? ಎಸ್ ಸರ್, ನಾವು ಮಾಡ್ತೇವೆ.